ಏನು ಗುಂಡು ತುಂಡಿನ ಪಾರ್ಟಿ ಮಾಡಿದಂತಹ ಪಿಡಿಒಗಳು ಈಗ ತಲೆದಂಡವನ್ನು ತಟ್ಟಿದ್ದಾರೆ. ಹೆಂಗಿರಬೇಕು ಸರ್ಕಾರಿ ನೌಕರರು? ಗುಂಡು ತುಂಡಿನ ಪಾರ್ಟಿ ಮಾಡಿರುವಂತಹ ಪಿಡಿಒಗಳ ತಲೆದಂಡ ಅನ್ನುವಂಥದ್ದಾಗಿದೆ. ಎಸ್, ನಡತೆ ಶಿಸ್ತು ಕರ್ತವ್ಯ ನಿಷ್ಠೆ ಪಾಲನೆ ಮಾಡದೇ ಇರುವುದಕ್ಕೆ ಅಮಾನತ್ತು ಅನ್ನುವಂಥದ್ದಾಗಿದೆ. ಕರ್ತವ್ಯದ ವೇಳೆ ಗುಂಡು ತುಂಡಿನ ಪಾರ್ಟಿ ಮಾಡಿದಂತಹ ಪಿಡಿಒಗಳು ಇವರು. ಸಿದ್ದರ ಬೆಟ್ಟ ಧಾರ್ಮಿಕ ಸ್ಥಳದಲ್ಲಿ ಪಾರ್ಟಿ ಮಾಡಿದಂತಹ ಪಿಡಿಒಗಳು. ಈ ಬಗ್ಗೆ ವರದಿ ವಿಸ್ತೃತ ಬಿತ್ತರಿಸಿತ್ತು ನಿಮ್ಮ ಅಶ್ವವೇಗ ನ್ಯೂಸ್. ಅಶ್ವವೇಗ ವರದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತಹ ಕಾಂಗ್ರೆಸ್ ಸರ್ಕಾರ, ಕೈ ಸರ್ಕಾರ. ಅಶ್ವವೇಗ ನ್ಯೂಸಿನ ಇಂಪ್ಯಾಕ್ಟ್ ಇದು. 6 ಪಿಡಿಒಗಳನ್ನು ಅಮಾನತು ಮಾಡಿದೆ ಈ ಸರ್ಕಾರ. ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದೆ. ಶಿವಗಂಗೆ ಪಿಡಿಒ ಗಿರೀಶ್, ಅಗಳಕುಪ್ಪೆ ಪಂಚಾಯಿತಿ ಪಿಡಿಒ ಹರೀಶ್ ಮತ್ತು ಗೊಲ್ಲನಹಳ್ಳಿ ಪಿಡಿಒ ಪ್ರಶಾಂತ್, ಮಣ್ಣೆ ಪಿಡಿಒ ಚಿರಂಜೀವಿ ಇವರನ್ನು ಅಮಾನತು ಮಾಡಿದೆ. ಇನ್ನು ಸೋಂಪಪುರ ಪಿಡಿಒ ರವಿಶಂಕರ್, ಬೆಟ್ಟಕೋಟೆ ಇದರ ಪಿಡಿಒ ಆಗಿರುವಂತಹ ದಿನೇಶ್ ಸೇರಿ ಒಟ್ಟು 6 ಜನರನ್ನು ಈಗ ಅಮಾನತು ಮಾಡಿದೆ ಕಾಂಗ್ರೆಸ್ ಸರ್ಕಾರ. ಟೆಂಡೀರ ಅಡಿಯ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿಯ ಸಿಇಒ ಇದರ ಆದೇಶವನ್ನು ಕೊಟ್ಟಿದ್ದಾರೆ. ಸಚಿವ ಈಶ್ವರ್ ಖಂಡ್ರೆ ಸೂಚನೆ ಮೇರೆಗೆ ಈ ಎಲ್ಲ ಪಿಡಿಒಗಳು ರೈಟ್ ನಾವು ಸಸ್ಪೆಂಡ್ ಆಗಿದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ನೋಡಬಹುದು. ಸಿದ್ದರ ಬೆಟ್ಟದ ಧಾರ್ಮಿಕ ಸ್ಥಳ, ಸಿದ್ದರ ಬೆಟ್ಟ ಅನ್ನುವಂಥ ಧಾರ್ಮಿಕ ಸ್ಥಳ ಹತ್ರ ಮೈಸೂರಿಗೆ ಹೋಗುವ ದಾರಿಯಲ್ಲಿ ಸಿಗುತ್ತೆ. ಅಂತಹ ಧಾರ್ಮಿಕ ಸ್ಥಳದಲ್ಲಿ ನಾವು ಸರ್ಕಾರಿ ನೌಕರರು ಅನ್ನುವಂತಹ ಪ್ರಜ್ಞೆ ಇಲ್ಲದೆ, ಎಚ್ಚರಿಕೆನೇ ಇಲ್ಲದೆ ಕುಡಿದು ಕುಪ್ಪಳಿಸಿ ಪಾರ್ಟಿ ಮಾಡಿದ್ದನ್ನು ನೀವು ನೋಡಿಬಿಟ್ರೆ ನಿಜವಾಗ್ಲೂ ನೀವೇ ಬಾಯಿ ಮೇಲೆ ಬೆರಳಿಟ್ಕೊಳ್ತೀರಿ, ಕೈ ಇಟ್ಕೊಳ್ತೀರಿ. ರಿಯಲಿ ದೀಸ್ ಪೀಪಲ್ ಆರ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಅಂತ. ಪಿಡಿಒಗಳು ಪಾರ್ಟಿ ಮಾಡಿ ಮಜಾ ಮಾಡಿ ಏನು ಕೇಳ್ತೀರಿ ಅವರ ವೈಭೋಗವನ್ನು. ಆದರೆ ಈಗ ಕೆಲಸದಿಂದ ಅಮಾನತ್ತಾಗಿ ಮನೆಯಲ್ಲಿ ಕುಳಿತುಕೊಂಡಿದ್ದಾರೆ 6 ಜನ ಪಿಡಿಒಗಳು. ಸರಿ, ಇದೇನು ಸಂಡೇ ಮಾಡಿದ್ರಾ ಅಥವಾ ಯಾವುದಾದ್ರೂ ಸೆಕೆಂಡ್ ಸಾಟರ್ಡೆ ಗೌರ್ಮೆಂಟ್ ಹಾಲಿಡೇ ದಿನ ಮಾಡಿದ್ರಾ? ಇಲ್ಲ, ವರ್ಕಿಂಗ್ ಅವರ್ಸಲ್ಲಿ, ವರ್ಕಿಂಗ್ ಡೇ ದಿನಾನೇ, ಕರ್ತವ್ಯದ ವೇಳೆನೇ ಗುಂಡು ಮತ್ತು ತುಂಡಿನ ಪಾರ್ಟಿಯನ್ನು ಮಾಡಿದಂತಹ ಪಿಡಿಒಗಳು ಈಗ ಕೆಲಸವನ್ನು ಕಳೆದುಕೊಂಡು ಮನೆಯಲ್ಲಿ ಕುಳಿತಿದ್ದಾರೆ. ಒಂದಲ್ಲ ಎರಡಲ್ಲ 6 ಜನ ಅಮಾನತ್ತಾಗಿದ್ದಾರೆ. ಶಿವಗಂಗೆ ಗಿರೀಶ್, ಹರೀಶ್, ಪ್ರಶಾಂತ್, ಚಿರಂಜೀವಿ, ರವಿಶಂಕರ್, ದಿನೇಶ್ ಹಿಂಗೆ 6 ಜನ ಪಿಡಿಒಗಳು ರೈಟ್ ನಾವು ಸಸ್ಪೆಂಡ್ ಆಗಿದ್ದಾರೆ. ಒಂದು ಕಡೆ ಅವ್ರ ಫೋಟೋಗಳು ಬರ್ತಾ ಇದೆ, ಇನ್ನೊಂದು ಕಡೆ ನೋಡಿ ಅವರೆಲ್ಲ ಹೆಂಗೆ ಪಾರ್ಟಿ ಮಾಡಿದ್ದಾರೆ, ಡ್ಯೂಟಿ ಅವರ್ಸಲ್ಲಿ ಹೆಂಗೆ ಪಾರ್ಟಿ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಅಶ್ವವೇಗ ನ್ಯೂಸ್ ತೋರಿಸ್ತಾ ಇದೆ. ಅಶ್ವವೇಗ ನ್ಯೂಸಿನ ಒನ್ ಆಫ್ ದ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಸ್ಟೋರಿ ಇದು ಅಂತ ಹೇಳಬಹುದು. ಅಶ್ವವೇಗ ನ್ಯೂಸ್ ಈ ಸುದ್ದಿಯನ್ನು ವರದಿ ಮಾಡಿದಂತಹ ಬೆನ್ನಲ್ಲಿನೇ ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಈಶ್ವರ್ ಖಂಡ್ರೆ ಅವರನ್ನು ಒಳಗೊಂಡು ಬೆಂಗಳೂರು ಗ್ರಾಮಾಂತರದ ಜಿಲ್ಲಾ ಪಂಚಾಯಿತಿ ಸಿಇಒ ಕೂಡ ಎಚ್ಚೆತ್ತುಕೊಂಡು ಆದೇಶವನ್ನು ಹೊರಡಿಸಿ 6 ಜನರನ್ನು ಅಮಾನತು ಮಾಡಿದ್ದಾರೆ. 6 ಜನರನ್ನು ಅಮಾನತು ಮಾಡಿದ್ದಾರೆ. ಸರ್ಕಾರಿ ಕೆಲಸ ದೇವರ ಕೆಲಸ ಅಂತಾರೆ. ಅಂತಹ ಹೊತ್ತಿನಲ್ಲಿ ಆನ್ ಡ್ಯೂಟಿ ಇದ್ದಾಗ ಈ ರೀತಿ ಗುಂಡು ತುಂಡುಗಳ ಪಾರ್ಟಿಯನ್ನು ಮಾಡಿ ಈಗ ಸರ್ಕಾರಿ ಕೆಲಸಕ್ಕೆ ದ್ರೋಹ ಮಾಡಿದ್ದಾರೆ.